ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟಿನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಬಹುಮುಖ್ಯವಾಗಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಸಾಕಷ್ಟು ಚರ್ಚೆಯಾದಂತಹ ಗಂಭೀರತೆಯ ವಿಚಾರ ಮತ್ತು ಎಲ್ಲ ಪೋಷಕರು ಆ ಕ್ಷಣದಲ್ಲಿ ಶಾಕ್ ಆದಂಥ ವಿಚಾರ ಅಂತಂದರೆ KR ನಡೆದಂತಹ ತ್ರಿವಳಿಯ ಸಾವಿನ ಒಂದು ಪ್ರಕರಣ. ಅಂದರೆ ಈ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಇಬ್ಬರನ್ನು ಕೂಡ ಕೆನತ್ ಮತ್ತು ಶ್ವೇತಾ ಇಬ್ಬರು ಲವರ್ಸ್ ಏನಿದ್ರೆ ಬಂಧನ ಮಾಡಿದ್ದಾರೆ. ಈಗ ಬಹುತೇಕವಾಗಿ ಒಂದು ಹಂತದಲ್ಲಿ ವಿಚಾರಣೆ ಮಾಡಿ ಅವರನ್ನು ಶ್ವೇತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಆದರೆ ಈಗ ಪ್ರಮುಖ ಆರೋಪಿ ಆಗಿರುವಂಥ ಕೆನತ್ನನ್ನು ವಿಚಾರಣೆ ಮಾಡಲಾಗ್ತಾ ಇತ್ತು. ಈ ಕೆನತ್ ಏನಿದ್ದಾನೆ, ಈ ಆರೋಪಿ ಪೊಲೀಸರ ಬಳಿ ಬಾಯಿ ಬಿಟ್ಟಂಥದ್ದನ್ನು ಕೇಳಿಯೇ ಪೊಲೀಸರಿಗೆ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಒಂದು ಹಂತದಲ್ಲಿ ಈ ಕೊಲೆಯ ಅಂದರೆ ಈ ಸಾವಿನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮೂವರ ಸಾವಲ್ಲೂ ಕೂಡ ಶ್ವೇತಾಳ ಪಾತ್ರ ಇಲ್ಲ, ತನ್ನದೇ ಪಾತ್ರ ಅಂತ ಹೇಳುವಂಥದ್ದು. ಯಾಕಂದರೆ ಈತನೇ ಆ ಒಂದು ಅವರ ಮೂವರ ಸಾವಿಗೂ ಕಾರಣನಾಗಿರುವಂಥದ್ದು. ಆದರೆ ಶ್ವೇತಾ ಈತನಿಗೆ ಸಪೋರ್ಟ್ ಮಾಡಿರುವಂಥದ್ದು. ಈಗ ಅಪ್ಡೇಟ್ ಅಂದರೆ ಒಂದು ವಿಚಾರ ಬೆಳಕಿಗೆ ಬಂತಂತಂದರೆ ಈಗ ಆತನನ್ನು ಬ್ರೈನ್ ಮ್ಯಾಪಿಂಗ್ ಸುಳ್ಳು ಪತ್ತೆ ಪರೀಕ್ಷೆ ಮಾಡಬೇಕು. ಈತನಿಗೆ ಬ್ರೈನ್ ಮ್ಯಾಪಿಂಗನ್ನು ಮಾಡಿದ್ರೆ ನಡೆದ ಘಟನೆಯನ್ನು ಕರಾವಕ್ಕಾಗಿ ಎಲ್ಲವನ್ನ ಕೂಡ ಬಾಯಿ ಬಿಡ್ತಾನೆ. ಅದು ತುಂಬ ಈ ಪ್ರಕರಣದಲ್ಲಿ ಒಂದು ಟೆಕ್ನಿಕಲ್ ಆಗಿರ್ಬೋದು, ಒಂದು ವೈಜ್ಞಾನಿಕವಾಗಿ ಒಂದು ಮೆಡಿಕಲ್ ಒಂದು ಎವಿಡೆನ್ಸ್ ಉಳ್ಕೊಳ್ಳುತ್ತೆ. ಅದು ತುಂಬ ಮುಂದಿನ ಹಂತದಲ್ಲಿ ಚಾರ್ಜ್ ಶೀಟ್ ಆಗುವಾಗ ಒಂದು ಸಾಕ್ಷ್ಯಾಧಾರವಾಗಿ ಉಳ್ಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಅದಕ್ಕೆ ಕೋರ್ಟಿಂದ ಈಗ ಪರ್ಮಿಷನನ್ನು ತೆಗೆದುಕೊಂಡಿದ್ದಾರೆ KR ಪೊಲೀಸರು. ಈಗ ಆರೋಪಿ ಕೆನತ್ನನ್ನು ಕಸ್ಟಡಿಯಲ್ಲಿ ಕೂಡ ಇಟ್ಕೊಂಡಿರುವಂಥದ್ದು. ಬಹುತೇಕವಾಗಿ ಇನ್ನೊಂದೆರಡು ದಿನದಲ್ಲಿ ಆತನನ್ನು ಏನು FSLನ ಕೇಂದ್ರ ಕಚೇರಿ ಅಂತಂದರೆ ಇನ್ನು ಮಡಿವಾಳದಲ್ಲಿರುವಂಥ FSLನಿಂದ ಅವರು ಕೂಡ ಮಾಹಿತಿಯನ್ನು ಅಂದರೆ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಅವರು ಅದಕ್ಕೆ ಅವಕಾಶವನ್ನು ಕೊಟ್ಟರೆ ಇನ್ನೇನು ಅವರು ಮನವಿಗೆ ರೆಸ್ಪಾನ್ಸನ್ನು ಮಾಡಿದ್ರೆ ಇನ್ನೊಂದೆರಡು ದಿವಸದಲ್ಲಿ ಅವರು ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಎಲ್ಲ ಕೂಡ ಒಂದು ಪ್ರಿಪ್ರೇಷನ್ಸನ್ನು ಮಾಡಿಕೊಂಡು ಆತನ ಒಂದು ಸುಳ್ಳು ಪತ್ತೆ ಪರೀಕ್ಷೆಯನ್ನು ಮಾಡಬಹುದು ಆದಮೇಲೆ ಎಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದಲ್ಲದೆ ಈಗ ಇನ್ನೊಂದು ವಿಚಾರ ಏನಂತಂದರೆ ತಾನೇ ಸ್ವತಃ ನಾನು ಕೋರ್ಟ್ನಲ್ಲಿ ತಪ್ಪೊಪ್ಕೊಳ್ತೀನಿ ಅಂತೇಳಿ ಮುಂದಾಗಿರುವಂಥದ್ದು. ಏನಂತಂದರೆ ಈ ಒಂದು ತ್ರಿವಳಿ ಸಾವಿನ ಒಂದು ಕೇಸ್ ಏನಿದೆ, ಆ ತ್ರಿವಳಿ ಕೊಲೆಗೂ ಅವರ ಸಾವಿಗೂ ನಾನೇ ಕಾರಣ ಅಂತೇಳಿ ಈಗ ಆತ ಮುಂದಾಗಿರುವಂಥದ್ದು. ಈಗ ಈ ಕೆನತ್ನನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆತನ ಬಳಿ 164 ಸ್ಟೇಟ್ಮೆಂಟ್ ಮಾಡಿಸೋಕೆ ಈಗ ಮುಂದಾಗಿರುವಂಥದ್ದು. ಬಹುತೇಕವಾಗಿ ನ್ಯಾಯಾಲಯಗಳಲ್ಲಿ ಒಪ್ಪೋದಿಲ್ಲ. ಏನಂತಂದರೆ ಇದು ಪೊಲೀಸರ ಒತ್ತಾಯದ ಮೇಲೆ ಬಂದು ಒಪ್ಕೊಳ್ಬೋದು ಕೋರ್ಟಲ್ಲಿ ಅನ್ನೋ ಥರ ಇರುತ್ತೆ. 161 ಸ್ಟೇಟ್ಮೆಂಟ್ ಆಗಿರುತ್ತೆ. ಈಗ 164 ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ತಿಂಗಳಾಗಬೇಕಾಗುತ್ತೆ. ಒಂದು ತಿಂಗಳಾದಂಥ ಬಳಿಕ ನಂತರ ಅವರು ಇಲ್ಲ ನಾನು ಕೋರ್ಟಲ್ಲೇ ತಪ್ಪೊಪ್ಕೊಳ್ತೀನಿ, ಹೌದು ನಾನು ಈ ಒಂದು ಸಾವಿಗೆ ನಾನೇ ಕಾರಣ, ಬೇರೆ ಯಾರು ಅಲ್ಲ ನಾನು ಅಂತೇಳಿ ಈಗ ಪೊಲೀಸರ ಬಳಿ ಇದ್ದಾರೆ. ಅವರು ಕೂಡ ಈಗ ರಿಕ್ವೆಸ್ಟನ್ನು ಈಗ ನ್ಯಾಯಾಲಯಕ್ಕೆ ಮಾಡಿಕೊಂಡಿದ್ದಾರೆ. ಈಗ ಬಹುತೇಕವಾಗಿ ಈ ಮೂವರ ಸಾವಿಗೂ ನಾನೇ ಕಾರಣ ಅಂತೇಳಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಹೇಗೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದೆ, ಜೊತೆಯಲ್ಲಿ ಅವರ ಒಂದು ಸಾವಾಗಿರ್ಬೋದು ಅಥವಾ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡಬೇಕು ಅದೆಲ್ಲವೂ ಕೂಡ ತಾನೇ ಮಾಡಿರುವಂಥದ್ದು. ಆದರೆ ತನಗೆ ಆಕೆ ಸಹಕಾರವನ್ನು ಕೊಟ್ಟಳು ಶ್ವೇತಾ ಅನ್ನೋ ಬಿಟ್ಟಿನಲ್ಲಿ ಆತ ಹೇಳಿದ್ದಾನೆ. ಇನ್ನೊಂದು ವಿಚಾರ, ಈಗ ತಂದೆ ತಾಯಿ ಮತ್ತು ತಂಗಿಯ ಒಂದು ಸಾವು ತನ್ನ ಕಣ್ಮುಂದೆ ಆಗಿರುವಂಥದ್ದು. ಆ ಕ್ಷಣದಲ್ಲಿ ಆಕೆ ಆತನ ಸ್ನೇಹಿತನಿಗೆ ಸಪೋರ್ಟ್ ಮಾಡಿರುವಂಥದ್ದು. ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ವಿಚಾರಣಾ ಕೈದಿಗಳ ಒಂದು ಬ್ಯಾರಕ್ಕಲ್ಲಿ ಶ್ವೇತಾ ಇರುವಂಥದ್ದು. ಈಗ ಆಕೆಗೆ ಪಶ್ಚಾತ್ತಾಪ ಮತ್ತು ಒಂದು ಭಯ, ಟೆನ್ಷನ್ ಒಂದು ರೀತಿಯಲ್ಲಿ, ಮತ್ತು ಈ ರೀತಿ ಆಯ್ತಲ್ಲ ಅನ್ನೋ ಒಂದು ಮಾನಸಿಕ ತೊಳಲಾಟ, ಮಾನಸಿಕ ಸ್ಥಿಮಿತೆಯನ್ನು ಕಳೆದುಕೊಂಡಂಥ ಆಕೆ ಜೈಲಲ್ಲಿ ಸ್ವಲ್ಪ ಪರಿತಪಿಸ್ತಾ ಇದ್ದಾಳೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಬಹುಶಃ ತನ್ನ ಕಣ್ಮುಂದೆಯೇ ತನ್ನ ಸ್ನೇಹಿತ ಈ ರೀತಿ ಸಾವಿಗೆ ಕಾರಣನಾದರೂ ಕೂಡ ಅದನ್ನು ನಾನು ಪೊಲೀಸರ ಗಮನಕ್ಕೆ ತರಬಹುದಿತ್ತು. ಮೊದಲನೇದಾಗಿ ತಂದೆಯ ಸಾವಾಯಿತು, ಆ ಸಾವನ್ನು ಕಣ್ಣು ಮುಂದೆ ನೋಡಿದೆ. ಅದಂದರೆ ಅವರ ತಾಯಿಯ ಮೊದಲು ಸಾವಾಗುತ್ತೆ, ಆನಂತರ ಸಂಜೆ ಅವರಿಬ್ಬರು ತಂದೆ ಮತ್ತು ತಂಗಿ ಬರುವಂಥದ್ದು. ಆ ಕ್ಷಣದಲ್ಲಿ ತಾಯಿಯ ಸಾವಾದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ಕ್ಷಣದಲ್ಲಿ ಪೊಲೀಸರಿಗೆ ರೆಸ್ಪಾನ್ಸ್ ಆಗಿದ್ರೆ ತಂದೆ ಮತ್ತು ತಂಗಿ ಉಳಿತಾ ಇದ್ರು. ಆದರೆ ಆಕೆ ಸ್ನೇಹಿತನಿಗೆ ಸಪೋರ್ಟ್ ಮಾಡಿದ್ರಿಂದ ಆ ಮೂವರ ಕೊಲೆ ಒಂದು ದಾರುಣವಾಗಿ ಅಂದರೆ ಆ ಮನೆಯಲ್ಲಿ ಫ್ಲಾಟಲ್ಲಿ ಸಾವಾಗಿರುವಂಥದ್ದು ಸ್ನೇಹಿತರೆ. ಸದ್ಯಕ್ಕೆ ಆ ಬಗ್ಗೆ ಈಗ KR ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ CCTV ಆಗಿರ್ಬೋದು, ಮತ್ತು ಇವರು ಚಾಕುವನ್ನು ಪರ್ಚೇಸ್ ಮಾಡಿರುವಂಥದ್ದು, ಒಂದಷ್ಟು ಅಲ್ಲಿ ಓಡಾಟ ಮಾಡಿರುವಂಥದ್ದು, ಮತ್ತು ಇವರು ಎಸ್ಕೇಪ್ ಆಗಿ ಪಾಂಡಿಚೇರಿಯಲ್ಲಿ ಉಳ್ಕೊಂಡಿರುವಂಥದ್ದು, ಮತ್ತು ಇವರು ಮೊದಲು ಆ ಒಂದು ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮೊದಲಿಂದಲೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ಮೊದಲಿಂದ ಯಾವ ರೀತಿಯೆಲ್ಲ ಕೆನತ್ ಪ್ಲ್ಯಾನ್ ಮಾಡ್ಕೊಂಡಿದ್ದ,
ಸಾಕ್ಷಿಗಳನ್ನು ನಾಶ ಮಾಡುವಂಥದ್ದಾಗಿರ್ಬೋದು, ಈ ಸಾವಿಗೆ ಯಾವ ರೀತಿ ಒಂದು ಇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅದನ್ನು ಸರ್ಚ್ ಮಾಡಿರುವಂಥದ್ದಾಗಿರ್ಬೋದು. ಮತ್ತು ಈಗ ಕೇವಲ ಇದೊಂದೇ ಪ್ಲಾಟ್ ಅಲ್ಲದೆ, ಕೇರ್ಪುರಂ ಪ್ಲಾಟ್ ಅಲ್ಲದೆ HL ಬಳಿಯ ಪ್ಲಾಟಲ್ಲಿ ಆತ ಡ್ರಮ್ ಆಗಿರ್ಬೋದು, ಮತ್ತು ಒಂದಷ್ಟು ಬೇಕಾದಂಥ ಎಕ್ವಿಪ್ಮೆಂಟ್ಸನ್ನು ಅಲ್ಲೇ ತಂದು ಸೌದೆಯನ್ನು ತಂದಿಟ್ಟಿರುವಂಥದ್ದಾಗಿರ್ಬೋದು. ಈ ಬಾಡೀಸನ್ನು ಏನಾದರೂ ಮಾಡಿ ತುಂಡಾಗಿ ಮಾಡಿಸಿ ಸುಟ್ಟಾಕಬೇಕು ಅನ್ನೋ ಪ್ಲ್ಯಾನ್ ಮಾಡಿರುವಂಥದ್ದು, ಕೆಮಿಕಲ್ ಪರ್ಚೇಸಿಂಗ್ ಮಾಡಿರುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಎವಿಡೆನ್ಸಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಆತ ನಾನು ಪೊಲೀಸರಿಗೆ ಸಿಕ್ಕಿಬಿದ್ದರೆ ಏನು ಪರಿಣಾಮಗಳಾಗುತ್ತೆ ಅನ್ನೋ ಆ ಒಂದು ಯೋಚನೆ ಮಾಡದೆ ಈತ ಏನೆಲ್ಲ ಒಂದು ಸಾವಾದ ಬಳಿಕ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡ್ಬೋದು, ಇದನ್ನು ಮಾಡಿದ್ರೆ ಏನು ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋ ಮನಸ್ಥಿತಿ, ಸೈಕೋ ಮನಸ್ಥಿತಿಯಿಂದ ಈ ರೀತಿಯಾದಂಥ ಮುಚ್ಚಾಟತನವನ್ನು ಮಾಡುವಂಥ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುತ್ತೆ. ಸದ್ಯ ಈಗ ಆತ ಕೂಡ ಈಗ ಆಲ್ರೆಡಿ ಆಕೆ ತಪ್ಪು ಒಪ್ಕೊಂಡಿದ್ದಾಳೆ. ಈಗ ಈತ ಕೂಡ ಕೋರ್ಟ್ ಮುಂದೆ ಒಪ್ಕೊಂಡ್ರೆ ಬಹುತೇಕವಾಗಿ ತಪ್ಪು ಒಪ್ಕೊಂಡಿರೋಂಥ ಸಂದರ್ಭದಲ್ಲಿ ಎವಿಡೆನ್ಸ್ಗಳನ್ನು ಕೂಡ ತುಂಬ ಗಂಭೀರವಾಗಿ ತೆಗೆದುಕೊಳ್ತಾರೆ. ಮತ್ತು ಮುಂದೆ ಬಹುತೇಕ ಅತಿ ಶೀಘ್ರದಲ್ಲೇ ಚಾರ್ಜ್ ಶೀಟನ್ನು ಕೂಡ ಸಬ್ಮಿಟ್ ಮಾಡೋಕ್ಕೆ ಕೇರ್ಪುರಂ ಪೊಲೀಸರು ಮುಂದಾಗಿರುವಂಥದ್ದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.